ರಾಷ್ಟ್ರೀಯ ಏಕತಾ ದಿನದ ಅಂಗವಾಗಿ ಮಂಡ್ಯ ಜಿಲ್ಲಾ ಪೊಲೀಸ್ ನಾಗಮಂಗಲ ಉಪವಿಭಾಗದಲ್ಲಿ ನಾಗಮಂಗಲ ಟೌನ್ ಪೊಲೀಸ್ ಠಾಣೆ ಹಾಗೂ ಗ್ರಾಮಾಂತರ ಪೊಲೀಸ್ ಠಾಣೆ, ಬೆಂಡಿಗೆನವಿಲೆ ಮತ್ತು ಬೆಳ್ಳೂರು ಪೊಲೀಸ್ ಠಾಣೆ ಸಹಯೋಗದಲ್ಲಿ ಏಕತೆಗಾಗಿ ಓಟ ಜಾಥಾ ಜರುಗಿತು. ಏಕತೆಗಾಗಿ ಓಟ ಜಾಥಾಕ್ಕೆ ಡಿವೈಎಸ್ಪಿ ಚಲುವರಾಜು ಅಧಿಕೃತವಾಗಿ ಚಾಲನೆ ನೀಡಿದರು. ನಂತರ ಮಾತನಾಡಿ, ವಿವಿಧತೆಯಲ್ಲಿ ಏಕತೆಯ ಧ್ಯೇಯವನ್ನು ಪ್ರತಿ ಭಾರತೀಯರಲ್ಲಿ ಅವರ ಮನದಲ್ಲಿ ಜಾಗೃತರಾಗುವಂತೆ ಮಾಡಿದ ಏಕೀಕರಣದ ರೂವಾರಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಜನ್ಮದಿನದ ವಾರ್ಷಿಕೋತ್ಸವದ ಅಂಗವಾಗಿ ಈ ಜಾಥಾ ನಡೆಸಲಾಗುತ್ತದೆ ಎಂದರು. ಮಹಾತ್ಮ ಗಾಂಧೀಜಿ ಇತರ 10 ನಾಯಕರು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದಾರೆ. ಪಟೇಲರು ರಾಜ್ಯ ಸಂಸ್ಥಾನಗಳನ್ನು ಒಂದುಗೂಡಿಸುವಲ್ಲಿ ಮಹತ್ತರ ಪಾತ್ರ ವಹಿಸಿದ್ದಾರೆ ಎಂದರು. ಏಕತಾ ಜಾಥಾವನ್ನು ಪಟ್ಟಣದ ಟಿಬಿ ವೃತ್ತದಿಂದ ಪ್ರಾರಂಭಿಸಿ ಮಂಡ್ಯ ಮರಿಯಪ್ಪ ವೃತ್ತದ ಶಿವಕುಮಾರ್, ರಾಜೇಂದ್ರ, ರವಿಕುಮಾರ್, ಮಾರುತಿ ಇನ್ಸ್ಪೆಕ್ಟರ್ಗಳು ಜಾಥಾದಲ್ಲಿ ಹೆಜ್ಜೆ ಹಾಕಿದರು. ಮತ್ತೆ ತಿಲಕ್ ಸಾಹೇಬ್ ಇರ್ಬೋದು, ಹಲವಾರು ರಾಷ್ಟ್ರೀಯ ಭಾರತದ ಸ್ವತಂತ್ರ ಹೋರಾಟಗಾರರು ನಮ್ಮ ದೇಶಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದರು. ಈ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಸಾಹೇಬ್ರದ್ದು ಏಕೀಕರಣ ನೀವು ಹೇಳ್ದಂಗೆ ನಮ್ಮ ದೇಶ ಹಲವು ರಾಜ್ಯ ಸಂಸ್ಥಾನಗಳು ಇದ್ದವು. ನೀವು ಹೇಳ್ದಂಗೆ 500 ಚಿಲ್ಲರೆ ಇತ್ತು. ಅವೆಲ್ಲನೂ ಸುಲಭವಾಗಿ ಒಗ್ಗಟ್ಟು ಮಾಡಲಿಕ್ಕೆ ಕಷ್ಟ. ಇಡೀ ದೇಶದಲ್ಲಿ ಅಪ್ ಟು ಕಾಶ್ಮೀರದಿಂದ ಕನ್ಯಾಕುಮಾರಿಯಿಂದ ಹಿಡಿದು ಅಪ್ ಟು ಈ ಕಡೆ ಮುಂಬೈ, ಈ ಕಡೆ ಕಲ್ಕತ್ತಾ ಎಲ್ಲ ಸಂಘ ಸಂಸ್ಥೆಗಳನ್ನು, ರಾಷ್ಟ್ರೀಯ ರಾಜ ಸಂಸ್ಥೆಗಳನ್ನು ಒಂದು ಒಗ್ಗಟ್ಟು ಮಾಡ್ಬೇಕಾದ್ರೆ ಭಾಳ ಕಷ್ಟ. ಇಡೀ ನಾವು ಒಂದು ಜಿಲ್ಲೆನೇ, ಒಂದು ತಾಲೂಕಲ್ಲೇ ಏಕೀಕರಣ ಮಾಡ್ಬೇಕಾದ್ರೆ ಕಷ್ಟ ಇರ್ತದೆ. ಆ ಟೈಮಲ್ಲಿ ಅವರು ಇಡೀ ಭಾರತ ರಾಷ್ಟ್ರವನ್ನು ಮುಂದಾಳತ್ವ ವಹಿಸಿಕೊಂಡು ಏಕೀಕರಣಕ್ಕೆ ಅವರು. ಈ ಸಂದರ್ಭದಲ್ಲಿ ಸುಮಾರು 100 ಪೊಲೀಸ್ ಸಿಬ್ಬಂದಿಗಳು ಜಾಥಾದಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿ ಕಂಡುಬಂದಿತು. ತರುಣ್ ಕುಮಾರ್, ಚಾಮುಂಡಿ ನ್ಯೂಸ್, ಮಂಡ್ಯ ಜಿಲ್ಲೆ.